ಗುಡ್ ಮಾರ್ನಿಂಗ್ ಮಾತರೆಲ್ಲ. ಹ್ಯಾಪಿ ದೀಪಾವಳಿ. ಇದು ದೀಪಾವಳಿದ ಬ್ಲಾಗ್. ನಾನೈತಲ್ಲ ಹಾಕದು ಮೀದು ರೆಡಿ ಅವಡು ರೆಡಿ ಆಗ್ಬೇಕು ತಿಕ್ವೆ ತಲೆಗೆ ಫುಲ್ ಎಣ್ಣೆ ಪಾಡ್ದು ಅಣ್ಣನ ಮೋನೆ ಕೈಗೆ ಕಾರಿಗೆ ಪೂರ ಎಣ್ಣೆ ಪಾಡ್ದು ನನ್ನ ಪಟ್ಟ ಮೀನು ಬರೋಳು. ಆಂಡ್ ಮೀದು ಪೂರ ಅಣ್ಣನ ಪೂಜೆಗೆ ರೆಡಿ ಮಾಡ್ತಾರಂಗ ಇದು ಆಲ್ರೆಡಿ ಎಲ್ಲ ರಾತ್ರಿ ಏನೈತೆ ಅಮ್ಮ ಒಬ್ಬಾಡೋರು. ಸೊ ಬನ್ನಿ. ಪೂರ ಉಂಡು ಪೂರ ಐತೆ ನಾನು ಚೂರು ಪೊರ್ಲು ಮಾಡ್ಬೋದು ಬೇರೆ ನಾನು ಅದು ಬೇರೆ ಆಲ್ರೆಡಿ ಪೊರ್ಲು ಉಂಡಲ್ಲ ಚೂರು ಅನ್ನೋದ ಪೂಜೆಗೆ ರೆಡಿ ಮಾಡ್ಬೋದು. ಪೂಜೆಗೆ ರೆಡಿ ಮಾಡ್ತಿದ್ದೆ ಪಕ್ಕ ತಿಕ್ವೆ ಅಮ್ಮನ ಬೇರೆ ಹೆಂಗೆ ಐತೆ ಪೂಜೆಗೆ ರೆಡಿ ಮಾಡ್ತಿದ್ದ ಮುಲ್ತಲೆ ಒಂದು ನಿಮಿಷ ಪ್ರೊಸೆಸಿಂಗ್ ಒಂದು ಅರ್ಧ ಚೂರು ಅಮ್ಮಗೆ ಅಲ್ಲಪ್ಪ ಮತ್ತೆ ಒಂದು ಪುರ ಯಾನೇ ಮಲ್ತೀನಿ ಬಕ್ಕ ಈ ಅಮ್ಮ ಕ್ರೆಡಿಟ್ಸ್ ತಂದು ಮುಚ್ಚಿ ಅತ್ತೆ ಯಾನ್ ಕ್ಯಾಮ್ರಾ ಹೊತ್ತಂಬರ್ನ ಈ ಕುಂತ ಅವಾಗ ಹೆಣ್ಣು ಜಗವ ಅಂತೆಲ್ಲ ಈ ಮತ್ತೆ ಫುಲ್ ಫೈನಲ್ ಆಗ್ಬೇಕತ್ತ ಜಾವ. ಓಕೆ ಆಲ್ ಫುಲ್ ಆಂಡ್ ನಾನು ಆಯ್ತು ದೀಪಪುರ ಒತ್ತಾವಡು ಶೋಕ್ ತೋಜನ ಅಂದಲೆ ನಾನು ದೀಪ పొత్తాಗ ಬೊಕ್ಕ ಲೈಟ್ ಪಾಡ್ಗ ಹೆಂಚದ ಜುಟ್ಟಕ गाइस रेडी आंडे तोले ಏನು ಚಾತದನ್ ಪಂದ್ರೆ ಶೋಭಾನ್ ಮಾತಾಡೋಣ ಕುಟ್ಟೋಣ ಬೋರ್ಗೆ ಹ್ಯಾಪಿ ದೀಪಾವಳಿ ಬಂದೆ. ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಎಡ್ಡೆ ಅಂಡ್ ಇಂಕಲ್ನ ದೀಪಾವಳಿ ಪೂಜಾಪುರ ಶೋಕಾಂಡ್ ನನ್ನ ಅಣ್ಣನ ತಿಂಡಿ ಮಲ್ಪು ಕುಲ್ಲುನ ಅಣ್ಣತ ಇನ್ನಿತ್ತು ಸ್ಪೆಷಲ್ ತಿಂಡಿ ತೋಜ ಏನಪ್ಪ ಅಂದು ನಿಕ್ಲೆ ಒಂದು ನಿಮಿಷ ಅಮ್ಮ ಇನ್ನಿತ್ತು ತಿಂಡಿ ಏನು ಗಟ್ಟಿ ಗಟ್ಟಿ ಬಣ್ಣ ಗಟ್ಟಿ ಬಣ್ಣ ಮಂಜಲ್ಲಿ ಇರ್ತದೆ ತಗೊಂಡು ಇಂಥ ತಿಂಡಿ ಕೊಡುವ ತಿಂಡಿ ದಿಸ್ ಇಸ್ ಗಟ್ಟಿ ಅವು ತೊಲ ಇದಾದ ಫಿಲ್ಲಿಂಗ್ ಇಪ್ಪುಂಡು ಪಂಡ ಆಯ್ತು ತೊಲ ಇದಾದ ಫಿಲ್ಲಿಂಗ್ ಇಪ್ಪುಂಡು ಪಂಡ ಬೆಲ್ಲ ತರ ಆತೆ ಅವು ಎಂಕಲ್ಲ ಬಾಯ್ಲ್ಡ್ ರೈಸ್ ಮಾಡ್ಬಿಡತ್ತ ಬಾಯ್ಲ್ಡ್ ರೈಸ್ ತರ ಇಟ್ಟು ಮಲ್ಪುನು ಗೈಸ್ ಆತ ಮುಲ್ತಾಗ್ಲೇ ಮಾತಾಡೋದು ಗೊತ್ತಿತ್ತು ಅಲ್ಪ ಎಂಕಲ್ ನಾ ಆಫೀಸಾಗಲೇ ಗೊತ್ತಿತ್ತು ಜಾಂಡ ಎನ್ನ ಭಾಷೆಗಾಗಲಿ ಉಂದ್ಲಾಡ್ತಾವಂದು ಹಚ್ತಿದ್ದು. ಸೊ ಇತ್ತೆ ನಾನು ಅಂಕಲ್ ತಿಂಡಿ ತಿಂತೀನಿ. ಹಾಯ್ ಆ್ಯಕ್ಚುಲಿ ಕೋಡ ಅಂಕಲ್ ದಿವಾಲಿ ಮಲ್ತಾ ಇರ್ಬೇಕು ನಾನು ಬ್ಲಾಗೇ ಮಲ್ತಿದ್ದೆ ಅವ ಇವಾಗ ದಾಳ ಇತ್ತಜ್ಜಿ ಬಯಾಡ್ ಒಣಸ್ ಮಲ್ತು ಜೆತ್ತೀನಿ. ಸೊ ಆಯ್ತಾ ಎಂಡೇ ಮಲ್ದಿತ್ತಜ್ಜಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ವ್ಲಾಗ್. ಸೊ ಬಾಯ್.